ದೇಹಾಭಿಮಾನಿ ವೈಶ್ರವಣಃ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯಾಃ ಇಂದ್ರಿಯಾತ್ಮಾನಃ ರುದ್ರೋಂತಃಕರಣಾತ್ಮಕಃ. ಪೂರ್ಣತ್ವಾದ್ ವಿಶ್ವತಾ ವಿಷ್ಣೋಃ ರಮಾಯಾಃ ಸ್ತ್ರೀಷು ಪೂರ್ಣತಃ ವಾಯೋರ್ಜೀವೇಷು ಪೂರ್ಣತ್ವಾತ್ ಯಶೋ ಜ್ಞಾನ ಸುಖಾತ್ಮಕಾಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಂ ಅದ್ಯ ಪ್ರವರ್ತಮಾನಃ ಏಕಷಷ್ಟಿತಮಃ 61ನೇ ಭಾಗ. ತತ್ರ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 17 ಅಧ್ಯಾಯः ಪ್ರವರ್ತತೆ. ನಾಯಂ 17 ಪರಂತು 57 ಅಧ್ಯಾಯः 57ನೇ ಅಧ್ಯಾಯ. ವೈಷ್ಣವೇ ಪಾಠೆ ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ ಗೀತಾ ಪ್ರೆಸ್ ಪಾಠೆ ಚ 53 ಅಧ್ಯಾಯः 54 ಅಧ್ಯಾಯः 54ನೇ ಅಧ್ಯಾಯ ಅದ್ಯ ಪ್ರಾರಭ್ಯತೆ. ಕೃಷ್ಣಾರ್ಜುನವು ಉಪವನಾತ್ ಹಸ್ತಿನಾವತೀಂ ಆಜಗ್ಮತುಃ. ತತ್ರ ಕೃಷ್ಣಃ ಯುಧಿಷ್ಠಿರಂ ಆಪೃಚ್ಛ ಸುಭದ್ರಾಂ ಆನೀಯ ದ್ವಾರಕಾ ನಗರಂ ಪ್ರತಿ ಪ್ರತಸ್ಥೆ. ಮಾರ್ಗಮಧ್ಯೆ ಉದಂಕೋ ನಾಮ ಋಷಿಃ ಕೃಷ್ಣಂ ಅಮಿಲತ್. ಸೋಪಿ ಕೃಷ್ಣೇನ ಕೌರವ ಪಾಂಡವ ಯುದ್ಧೆ ಕೌರವಾಣಾಂ ನಿಶೇಷಂ ಸಂಹಾರಂ ಶ್ರುತ್ವಾ ತಂ ಶಪ್ತುಂ ಉದ್ಯೇತೆ. ಕೃಪಾಲುಃ ಕೃಷ್ಣಃ ತಸ್ಯ ಭಕ್ತಸ್ಯ ಋಷೇಃ ತಪೋಭಂಗಃ ಮಾಭೂಜಿತಿ ಕೃತ್ವಾ ತಂ ಶಾಪದಾನ ನಿವಾರ್ತಯಾಮಾಸ. ಅಪಿ ಚ ಆಹ ಏವಂ ಹೇ ಭೃಗುನಂದನ ಉದಂಕ, ಯನ್ಮೇ ವಿಸ್ತರೇಣ ಮಹತ್ವಂ ವರ್ಣ್ಯತೆ ತತ್ ಶೃಣು. ಅನುನೀತೋ ಭವ ಶ್ರುತ್ವಾ ತೋ ಮಮ ಅಧ್ಯಾತ್ಮಂ ಇಮಂ ಶಾಪಂ ಮುಂಚೇಥಾಹ ಕೋಪ್ಯಸ್ಮಿನ್ ಪ್ರಪಂಚೆ ಮಾಂ ತಪಸಾ ಅಲ್ಪೇನ ಶಪಿತುಂ ನ ಪ್ರಭವತಿ. ತೇ ತಪಸಃ ನಾಶೋಪಿ ಮಾಭೂತ್. ತ್ವಯಾ ಮಹತ್ತಪಃ ತಪ್ತಂ ಅನೇಕೆ ಗುರವಃ ಅಪಿ ಸಮತುಷ್ಯಂತ ಭವತಾ. ಹೇ ದ್ವಿಜಸತ್ತಮ, ತವ ಕೌಮಾರಂ ಬ್ರಹ್ಮಚರ್ಯಂ ಚ ಅಹಂ ಜಾನಾಮಿ. ದುಃಖಾರ್ಜಿತಸ್ಯ ಕಷ್ಟಾರ್ಜಿತಸ್ಯ ತವ ತಪಸಃ ನಾಶೋ ಮಾಭೂತ್. ಅಹಂ ತವ ತಪಸಃ ವ್ಯಯಂ ನೇಚ್ಛಾಮಿ ಇತಿ ನಿವಾರಯಾಮಾಸ. ಸಹ ಋಷಿಸ್ತು ಏವಂ ಕೇಶವಮಾಹ. ಹೇ ಕೇಶವ, ಬ್ರೂಹಿ ತತ್ವೇನ ತ್ವಂ ತವ ಮಹಿಮಾನಂ. ಶ್ರುತ್ವಾ ಅಹಂ ಶಾಪಂ ನ ವಿಧಾಸ್ಯಾಮಿ. ಕೃಷ್ಣ ತನ್ನ ಮಹಿಮೆಯನ್ನ ಈ ಉದಂಕನಿಗೆ ಈ ಮುಂದಿನಂತೆ ಹೇಳಲಿಕ್ಕೆ ತೊಡಗಿದ. ತಮಸ್ಸು, ರಜಸ್ಸು, ಸತ್ವ ಇವೆಲ್ಲವೂ ಕೂಡ
ನನ್ನನ್ನು ಆಶ್ರಯಿಸಿಕೊಂಡೇ ಇವೆ. ರುದ್ರರು, ವಸುಗಳು ಅವರು ಕೂಡ ನನ್ನನ್ನ ಆಶ್ರಯಿಸಿಕೊಂಡೇ ಇದ್ದಾರೆ. ಈ ಶ್ಲೋಕದಲ್ಲಿ ತಮಃ ರಜಃ ಸತ್ವಂ ಭಾವಾನ್ ಮದಾಶ್ರಯಾನ್ ಅಂತ ಹೀಗಿದೆಯಲ್ಲ, ಸತ್ವ ರಜಸ್ಸು ತಮಸ್ಸು ಅನ್ನೋ ಗುಣಗಳು ಅವೆಲ್ಲವೂ ಕೂಡ ನನ್ನನ್ನು ಆಶ್ರಯಿಸಿವೆ ಅಂತ ಈ ಅಭಿಪ್ರಾಯ ಬಂತು. ಅದಲ್ಲದೆ ತಮಸ್ಸು ರಜಸ್ಸು ಸತ್ವ ಅಂದ್ರೆ ಲಕ್ಷ್ಮೀದೇವಿಯ 3 ರೂಪಗಳಿವು ಅಂತ ಗೀತಾ ತಾತ್ಪರ್ಯದಲ್ಲಿ 14ನೇ ಅಧ್ಯಾಯ 19ನೇ ಶ್ಲೋಕದಲ್ಲಿ ಅದನ್ನ ವರ್ಣಿಸ್ತಾರೆ. ಮುಂದೆ ರುದ್ರರು, ವಸುಗಳು ಅಂತ ಹೀಗೆ ಬಂದಿರುವುದರಿಂದ ಇಲ್ಲಿಯೂ ಕೂಡ ಕೇವಲ ಅದನ್ನು ಗುಣ ಅಂತ ಅರ್ಥ ಮಾಡದೆ ಈ ಲಕ್ಷ್ಮೀದೇವಿಯ 3 ರೂಪಗಳು ಅಂತ ಆಚಾರ್ಯರು ತೋರಿಸಿಕೊಟ್ಟ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವುದು ಹೆಚ್ಚು ಚೆನ್ನಾಗಿರ್ತದೆ. ಲಕ್ಷ್ಮೀದೇವಿಗೆ ಪ್ರಕೃತಿ ಅಂತ ಹೆಸರಿದೆ. ಪ್ರಕೃತಿರ ನಾಮ ಸಾಧನೇಯ ಪ್ರಕರ್ಷೇಣ ಕರೋತಿಯತ್. ಅತ್ಯುತ್ಕೃಷ್ಟವಾಗಿ ಈ ಜಗತ್ತನ್ನೆಲ್ಲ ಸೃಷ್ಟಿಸುವುದರಿಂದ ಅವಳಿಗೆ ಪ್ರಕೃತಿ ಅಂತ ಹೆಸರಿದೆ. ತಸ್ಯಾಸ್ತು 3 ರೂಪಾಣಿ ಸತ್ವಂ ನಾಮ ರಜಸ್ತಮಃ. ಸೃಷ್ಟಿಕಾಲೇ ವಿಭಜ್ಯಂತೆ ಸತ್ವಂ ಶ್ರೀಹಿ ಸದ್ಗುಣ ಪ್ರಭಾ. ಅಲ್ಲಿ ಸತ್ವ ಅಂದ್ರೆ ಈ ಲಕ್ಷ್ಮೀದೇವಿ ಸದ್ಗುಣಗಳು ಉಳ್ಳವಳಾದ್ರಿಂದ ಅವಳನ್ನ ಸತ್ ತ್ವ ಅಂತ ಹೀಗೆ ವರ್ಣಿಸ್ತಾರೆ. ಅಲ್ಲಿ ಸತ್ ಅಂದ್ರೆ ಸದ್ಗುಣಗಳು ಉಳ್ಳವಳು ಅಂತ ಅರ್ಥ. ತ್ವ ಅಂದ್ರೆ ತ್ವಿಷ ದೀಪ್ತವು, ಬೆಳಕು ಅಂತ ಅರ್ಥ. ಹೀಗೆ ಪ್ರಭಾ ಸೌಂದರ್ಯ ಉಳ್ಳವಳಾದ್ರಿಂದ ಅವಳು ಸತ್ವ ಅಂತ ಕರೆಸ್ಕೊಂಡಿದ್ದಾಳೆ. ರಜೋ ರಂಜನ ಕರ್ತೃತ್ವಾತ್ ಭೂಹು ಸಾ ಸೃಷ್ಟಿಕರಿ ಮತ. ಲಕ್ಷ್ಮೀದೇವಿಯ ಶ್ರೀ ಎಂಬ ರೂಪ ಸತ್ವ ಅಂತ ಕರೆಸ್ಕೊಂಡಿದೆ. ಅದು ಸತ್ವಗುಣದ ಅಭಿಮಾನಿನಿ ರೂಪವೂ ಹೌದು. ಹಾಗೆ ಈ ಲಕ್ಷ್ಮೀದೇವಿಯ ಭೂ ಎಂಬ ರೂಪ ಜಗತ್ತಿನ ಸೃಷ್ಟಿಯನ್ನು ಮಾಡಿ ರಂಜನ ಅರ್ಥಾತ್ ಅಭಿವ್ಯಕ್ತಿಯನ್ನು ಮಾಡುವುದರಿಂದ ಅದಕ್ಕೆ ರಜಸ್ ಅಂತ ವರ್ಣಿಸ್ತಾರೆ. ಮೊದಲು ಅವ್ಯಕ್ತವಾಗಿದ್ದು ವ್ಯಕ್ತಿಯನ್ನು ಪಡೆಯುವುದು ಈ ಲಕ್ಷ್ಮೀದೇವಿಯ ಭೂ ಎಂಬ ರೂಪದಿಂದಲೇ. ಯದಾವೇಶಾದ್ ಇಯಂ ಪೃಥ್ವಿ ಭೂಮಿರಿತ್ಯೇವ ಕಥ್ಯತೆ. ಮತ್ತು ಈ ಲಕ್ಷ್ಮೀದೇವಿಯ ಭೂ ಎಂಬ ರೂಪ ನಾವಿರುವ ಭೂಮಂಡಲದ ದೇವತೆಯಲ್ಲಿ ಇರುವುದರಿಂದ ಅವಳಿಗೂ ಪೃಥ್ವಿ ಈ ಭೂ ಎಂಬ ಹೆಸರು ಬಂದಿದೆ. ವಸ್ತುತಃ ಲಕ್ಷ್ಮೀದೇವಿಯ ಭೂ ಎಂಬ ರೂಪವೇ ಮುಖ್ಯ ಭೂ ಎಂಬ ರೂಪ. ಮತ್ತೆ ದುರ್ಗಾದೇವಿಗೆ ತಮಸ್ ಅಂತ ಹೇಳ್ತಾರೆ. ತಮೋ ಗುಣಕ್ಕೆ ಅವಳು ಅಭಿಮಾನಿನಿ. ಅದಕ್ಕೆ ಅರ್ಥ ಈ ಮುಂದಿನಂತೆ ಇದೆ. ಜೀವಾನಂ ಗ್ಲಪನಾತ್ ದುರ್ಗಾ. ಎಲ್ಲ ಜೀವರನ್ನು ಕೂಡ ಅವಳು ದುಃಖಕ್ಕೆ ಈಡು ಮಾಡುವುದರಿಂದ, ಸಂಸಾರದಲ್ಲಿ ಹಾಕಿ ಅವರನ್ನ ದುಃಖಕ್ಕೆ ಈಡು ಮಾಡುವುದರಿಂದ ಅವಳನ್ನ ತಮಸ್ ಅಂತ ಹೇಳ್ತಾರೆ. ತಾಮಯತಿ ಸರ್ವಾನಿತಿ ತಮಃ. ಎಲ್ಲರನ್ನೂ ತಳಮಳಕ್ಕೆ ಈಡು ಮಾಡುವವಳು ಅಂತ ನಾವು ಅದನ್ನ ತಿಳ್ಕೊಳ್ಬಹುದು. ಹೀಗೆ ತಮೋ ರೂಪ, ರಜೋ ರೂಪ ಮತ್ತು ಸತ್ವರೂಪ ಈ 3 ರೂಪಗಳಿಂದ ಲಕ್ಷ್ಮೀದೇವಿ ನನ್ನನ್ನು ಆಶ್ರಯಿಸಿದ್ದಾಳೆ ಅಂತ ವ್ಯಾಖ್ಯಾನ ಮಾಡುವುದು ಚೆನ್ನಾಗಿರ್ತದೆ. ಎಲ್ಲಾ ಪ್ರಾಣಿಗಳು ನನ್ನಲ್ಲೇ ಇವೆ, ಎಲ್ಲಾ ಪ್ರಾಣಿಗಳಲ್ಲೂ ನಾನಿದ್ದೇನೆ, ಇದನ್ನು ತಿಳಿದುಕೋ, ಇದ್ರ ಬಗ್ಗೆ ಸಂಶಯ ಬೇಡ. ಮಯಿ ಸರ್ವಾಣಿ ಭೂತಾನಿ ಸರ್ವಭೂತೇಷು ಚಾಪ್ಯಹಂ. ಈ ಭಗವದ್ಗೀತೆಯಲ್ಲೂ ಹೀಗೆ ಬಂದಿದೆ. ಎಲ್ಲ ದೈತ್ಯರು, ಯಕ್ಷರು, ಗಂಧರ್ವರು, ರಾಕ್ಷಸರು, ನಾಗಗಳು, ಅಪ್ಸರೆಯರು ಎಲ್ಲರೂ ಹುಟ್ಟಿದ್ದು ನನ್ನಿಂದ. ಸತಸತ್ಯಯೋ ಯತ್ ಪ್ರಾಹು ಅವ್ಯಕ್ತಂ ವ್ಯಕ್ತಮೇವ ಚ ಅಕ್ಷರಂ ಚ ಕ್ಷರಂ ಚೈವ ಸರ್ವಮೇತತ್ ಮದಾತ್ಮಕಂ. ಈ ಜಗತ್ತಿನಲ್ಲಿ ಸತ್ ಅಸತ್ ಎಂಬುದಾಗಿ ಯಾವುದ್ಯಾವುದನ್ನು ಹೇಳ್ತಾರೆ, ಅಥವಾ ವ್ಯಕ್ತ ಅವ್ಯಕ್ತ ಎಂಬುದಾಗಿ ಹೇಳ್ತಾರೆ, ಹಾಗೆ ಕ್ಷರಾಕ್ಷರ ಅಂತ ಹೇಳ್ತಾರೆ. ಅದೆಲ್ಲವೂ ಕೂಡ ನನ್ನ ಅಧಿಷ್ಠಾನವೇ ಆಗಿದೆ. ಪೃಥ್ವಿ, ಅಪ್ಪು, ತೇಜಸ್ಸು ಈ 3 ಸತ್ ಅಂತ ಹೇಳ್ತಾರೆ. ವಾಯು ಆಕಾಶಗಳನ್ನು ಅಸತ್ ಅಂತ ಹೇಳ್ತಾರೆ. ಅವು ನನ್ನ ಅಧಿಷ್ಠಾನಗಳು. ವ್ಯಕ್ತವೂ ಆದಂತಹ ಅವ್ಯಕ್ತವೂ ಆದಂತಹ ಪ್ರಕೃತಿ, ಅದರ 2 ರೂಪಗಳಿವು.
ಅಸರ್ಗ ಕೇವಲಾವ್ಯಕ್ತ ಶಿಸೃಕ್ಷುರುಭಯಾತ್ಮಿಕ ವ್ಯಕ್ತ ಇವ ಕಾರ್ಯರೂಪಾತು ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಪ್ರಕೃತಿಯೇ ಕಾರ್ಯರೂಪದಿಂದ ಪ್ರಕಟಳಾದಾಗ ವ್ಯಕ್ತ ಅಂತ ಕರೆಸ್ಕೋತಾಳೆ. ಸೃಷ್ಟಿ ಉನ್ಮುಖಳಾಗಿಲ್ಲದೆ ಇದ್ದಾಗ ಅವಳನ್ನು ಅವ್ಯಕ್ತ ಅಂತಾರೆ. ಶಿಸೃಕ್ಷು ಉಭಯಾತ್ಮಿಕ, ಸೃಷ್ಟಿಯನ್ನ ಅವಳು ಮಾಡಲಿಕ್ಕೆ ತೊಡಗಿದ್ದಾಗ ಅವಳನ್ನು ವ್ಯಕ್ತಾವ್ಯಕ್ತಳು ಅಂತ ಹೇಳ್ತಾರೆ. ಮತ್ತೆ ಕ್ಷರಾಕ್ಷರರು, ಕ್ಷರ ಅಂದ್ರೆ ಶರೀರ ನಾಶವನ್ನು ಪಡೆಯುವಂತಹ, ನಷ್ಟ ಆಗುವ ಪಾಂಚಭೌತಿಕ ಶರೀರದಲ್ಲಿ ಒಂದು ಕಾಲದಲ್ಲಿ ಬದ್ಧರಾಗಿದ್ದು ಮುಂದೆ ಮುಕ್ತರಾಗುವಂತಹ ಬ್ರಹ್ಮಾದಿ ಸಕಲ ಚೇತನರು ಕೂಡ ಕ್ಷರರು. ಲಕ್ಷ್ಮೀದೇವಿ ಅಕ್ಷರಳು. ಅವರಿಬ್ಬರು ಕೂಡ ನನ್ನ ಸ್ವರೂಪಗಳು, ಅರ್ಥಾತ್ ನನ್ನ ಅಧಿಷ್ಠಾನಗಳಾಗಿವೆ. 4 ಆಶ್ರಮಗಳಲ್ಲಿ ಯಾವ್ಯಾವ ಧರ್ಮಗಳನ್ನ ವರ್ಣನೆ ಮಾಡಿದ್ದಾರೆ, ವೇದೋಕ್ತವಾದ ಕರ್ಮಗಳೇನಿವೆ ಅವೆಲ್ಲವೂ ಕೂಡ ನನ್ನ ಸ್ವರೂಪವೇ ಆಗಿವೆ. ಅಸತ್ಯ ಸತ್ಯ ಇವ ಯದ್ ವಿಶ್ವಂ ಸತಸದಾತ್ಮಕಂ. ಅಸತ್ ಅಂದ್ರೆ ಅವ್ಯಕ್ತ, ಹೀಗೂ ಅರ್ಥ ಮಾಡಬಹುದು. ಸತಸತ್ ಅಂದ್ರೆ ವ್ಯಕ್ತಾವ್ಯಕ್ತ. ಈ ಎಲ್ಲ ಜಗತ್ತವೂ ಕೂಡ ವೇದವೇದ್ಯನಾದಂತಹ ದೇವದೇವನಾದಂತಹ ನನ್ನನ್ನು ಹೊರತುಪಡಿಸಿ ಬೇರೆ ಯಾವುದೂ ಇಲ್ಲ. ಎಲ್ಲದೂ ನನಗೆ ಅಧಿಷ್ಠಾನ ಆಗಿದೆ. ಓಂಕಾರ ಪ್ರಮುಖಾನ್ ವೇದಾನ್ ವಿದ್ಧಿ ಮಾಂ ತ್ವಂ ಭೃಗುದ್ವಃ. ಓಂಕಾರದಿಂದ ಸಮೇತವಾದಂತಹ 4 ವೇದಗಳು ಕೂಡ ನಾನೇ ಆಗಿದ್ದೇನೆ. ಓಂಕಾರ ಭಗವಂತನ ಮಹಿಮೆಯನ್ನು ಹೇಳ್ತದೆ. ಆದ್ರಿಂದ ಆತ ಓಂಕಾರ ಅಂತ ಕರೆಸ್ಕೊಂಡಿದ್ದಾನೆ. ಓಂಕಾರ ಮತ್ತೆ ವೇದಗಳೆಲ್ಲವೂ ನಾನು ಅಂತ ಆತ ಹೇಳುವ ಉದ್ದೇಶ, ಆ ಓಂಕಾರದಿಂದ ನಾನು ವಾಚ್ಯ ಮತ್ತೆ ವೇದಾದಿಗಳಿಂದಲೂ ಕೂಡ ನಾನು ವಾಚ್ಯ ಅನ್ನುವ ಅರ್ಥದಿಂದ. ಅದಲ್ಲದೆ ಓಮಿತ್ಯಾಕ್ರಿಯತೆ ಯಸ್ಮಾತ್ ಓಂಕಾರೋ ಭಗವಾನ್ ಹರಿಹಿ ಅಂತ ಆಚಾರ್ಯರು ತಿಳಿಸುವಂತೆ, ಭಗವಂತ ಓಂ ಎಂಬುದಾಗಿ ಯಜ್ಞದಲ್ಲಿ ಕರೆಯಲ್ಪಡ್ತಾನೆ. ಆದ್ರಿಂದ ಆತನಿಗೆ ಓಂಕಾರ ಅಂತ ಹೀಗೆ ಹೆಸರಿದೆ. ಯೂಪ, ಸೋಮ. ಯೂಪ ಅಂದ್ರೆ ಯಜ್ಞದಲ್ಲಿ ಪಶುಗಳನ್ನು ಕಟ್ಟುವಂಥ ಕಂಬ, ಸೋಮ ಬಳ್ಳಿ ಅದರಿಂದ ಹಿಂಡಿದಂಥ ಮತ್ತು ರಸ, ಚರು ಅಂದ್ರೆ ಯಜ್ಞದಲ್ಲಿ ಹೋಮಿಸಬೇಕಾದಂತಹ ಚರು, ಹೋಮ. ತ್ರಿದಶಾಪ್ಯಾಯನಂ ಮಖೆ, ದೇವತೆಗಳಿಗೆ ತೃಪ್ತಿ ಕೊಡುವಂತಹ ಹೋಮ, ಹೋಮ ಮಾಡುವಂಥ ವ್ಯಕ್ತಿ. ಹವ್ಯ, ಇದೆಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಕೃಷ್ಣ ಹೇಳ್ಕೊಳ್ತಾನೆ. ಅದೆಲ್ಲದರದ್ದು ಅರ್ಥ ಏನಿದೆ ಭಾಗವತದಲ್ಲೇ, ನಮೋ ನಮಸ್ತೆ ಅಖಿಲ ಮಂತ್ರ ದೇವತಾ ದ್ರವ್ಯಾಯ ಸರ್ವಕೃತವೇ ಕ್ರಿಯಾತ್ಮನೆ ವೈರಾಗ್ಯ ಭಕ್ತ್ಯಾತ್ಮ ಜಯಾನುಭಾವಿತ ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಆ ವರಾಹ ರೂಪಿಯಾದ ಭಗವಂತನನ್ನ, ಅವನು ಸರ್ವಯಜ್ಞ ರೂಪನಾದವನು, ಮಂತ್ರ ದೇವತಾ ದ್ರವ್ಯ, ಹೀಗೆ ಪ್ರತಿಯೊಂದು ಕೂಡ ಅವನೇ ಆಗಿದ್ದಾನೆ ಅಂತ ಆ ವರಾಹ ರೂಪಿಯಾದ ಭಗವಂತನನ್ನು ವರ್ಣಿಸ್ತಾರೆ. ಭಾಗವತದ 2ನೇ ಸ್ಕಂದ 7ನೇ ಅಧ್ಯಾಯ 11ನೇ ಶ್ಲೋಕ ಒಂದು ಹೀಗಿದೆ. ಹಯಗ್ರೀವ ರೂಪದ ಭಗವಂತನನ್ನು ವರ್ಣನೆ ಮಾಡುವ ಪ್ರಸಂಗ ಅದು. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷ ಏಷ ಸಾಕ್ಷಾತ್ ಸ ಯಜ್ಞಪುರುಷ ತಪನೀಯವರ್ಣ ಛಂದೋಮಯ ಮಖಮಯ ಅಖಿಲ ದೇವತಾತ್ಮ ವಾಚೋ ಬಭೂವು ಋಷತೀ ಸ್ವಶತೋಸ್ಯ ನಸ್ತಃ ಅಂತ. ಆ ಹಯಗ್ರೀವ ಚತುರ್ಮುಖ ಬ್ರಹ್ಮನ ಯಜ್ಞದಲ್ಲಿ ಏನು ವ್ಯಕ್ತನಾದ, ಅವನು ವೇದಗಳಿಗೆ, ಯಜ್ಞಗಳಿಗೆ, ದೇವತೆಗಳಿಗೆ ಪ್ರತಿಯೊಂದಕ್ಕೂ ಕೂಡ ಆಧಾರನಾಗಿದ್ದಾನೆ. ಅದರ ತಾತ್ಪರ್ಯದಲ್ಲಿ ಆಚಾರ್ಯ ಹೀಗೆ ಹೇಳ್ತಾರೆ, ಛಂದಾಂಸಿ ಚ ಮಖಾಶ್ಚೈವ ದೇವಾ ಲೋಕಾಶ್ಚ ಸರ್ವಶಃ ಸರ್ವೇ ವಿಷ್ಣು ಸ್ಥಿತ ಯಸ್ಮಾತ್ ಅತಃ ಸರ್ವಮಯೋ ಹ್ಯಸವೋ. ವೇದಗಳು, ಯಜ್ಞಗಳು, ದೇವತೆಗಳು ಎಲ್ಲವೂ ಈ ಭಗವಂತನಲ್ಲೇ ಆಶ್ರಿತ ಆದ್ರಿಂದ ಅವನನ್ನ ಸರ್ವಮಯ, ಛಂದೋಮಯ, ಯಜ್ಞಮಯ ಅಂತ ಹೇಳ್ತಾರೆ. ವಸ್ತುತಃ ಅವನೇ ಅದರಿಂದ ಅಭಿನ್ನನಲ್ಲ, ಅವನಲ್ಲಿ ಅದೆಲ್ಲವೂ ಕೂಡ ಆಶ್ರಿತ ಅಂತ ಅಷ್ಟೇ ಅರ್ಥ. ಭಾಗವತದಲ್ಲಿ 4ನೇ ಸ್ಕಂದದ 14ನೇ ಅಧ್ಯಾಯದ 22ನೇ ಶ್ಲೋಕದಲ್ಲೂ ಕೂಡ ಭಗವಂತನನ್ನು ತ್ರಯೀಮಯ, ದ್ರವ್ಯಮಯ, ತಪೋಮಯ
ಅಂತ ವರ್ಣನೆ ಮಾಡಿದ್ದಾರೆ. ತ್ರಯೀಮಯ ಅಂದ್ರೆ ವೇದ ರೂಪನಾದವನು, ದ್ರವ್ಯಮಯ ಅಂದ್ರೆ ದ್ರವ್ಯ ರೂಪನಾದವನು, ತಪೋಮಯ ಅಂದ್ರೆ ತಪೋ ರೂಪನಾದವನು. ಅಲ್ಲಿಯೂ ಸ್ಕಂದ ಪುರಾಣದ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ವೇದಸ್ಯ ತದ್ವಕ್ತೃಕತ್ವಾತ್ ಪ್ರಾಧಾನ್ಯಂತು ತ್ರಯೀಮಯ. ವೇದವನ್ನೆಲ್ಲವನ್ನೂ ಕೂಡ ಅವನೇ ಹೊರಹಾಕಿದವನು, ಅವನನ್ನೇ ಅದು ಪ್ರತಿಪಾದನೆ ಮಾಡ್ತದೆ. ಆದ್ರಿಂದ ಆ ವೇದಕ್ಕೊಂದು ವೈಶಿಷ್ಟ್ಯ ಬಂದಿದೆ. ಭಗವಂತನ ಮಹಿಮಾವಾಚಕ ಆದ್ರಿಂದ ಅದಕ್ಕೆ ವೈಶಿಷ್ಟ್ಯ. ಆದ್ರಿಂದ ಅವನು ತ್ರಯೀಮಯ. ಯಜ್ಞದಲ್ಲಿ ಉಪಯೋಗಿಸುವಂತಹ ದ್ರವ್ಯ, ತಪಸ್ಸು ಅದೆಲ್ಲವೂ ಕೂಡ ಅವನ ಸೇವೆಗಾಗಿ ಇರುವಂಥದ್ದು. ಆದ್ರಿಂದ ಅವನು ದ್ರವ್ಯಮಯ ತಪೋಮಯ ಅಂತ ಉಕ್ತನಾಗಿದ್ದಾನೆ. ವೇದಾನಾಂ ಪ್ರಥಮೋ ವಕ್ತ ಸರ್ವೇಷಾಂ ಹರಿದೇವ ಯತೋ ವಿಭುಃ ಅಥೋ ವಿಷ್ಣುತ್ಮಕಾ ವೇದಾಃ ಇತ್ಯಾಹುರು ವೇದವಾದಿನಃ ಅಂತ ಇದು ಭಾಗವತ ತಾತ್ಪರ್ಯದಲ್ಲಿ 6:1:40 ಕಂಡು ಬರುವಂತಹ ಮಾತು. ಎಲ್ಲಾ ವೇದಗಳಿಗೂ ಅವನೇ ಮೊದಲು ಗುರು, ಅವನೇ ಅದನ್ನು ಜಗತ್ತಿಗೆ ಕೊಟ್ಟವನು. ಅದರಿಂದ ವೇದಗಳನ್ನ ವಿಷ್ಣು ಸ್ವರೂಪ ಅಂತ ಹೇಳ್ತಾರೆ. ವಸ್ತುತಃ ಭಗವಂತನಿಂದ ಅದು ಅಭಿನ್ನ ಏನಲ್ಲ. ತ್ವದಧೀನಂ ಯತಃಸರ್ವಂ ಅತಃ ಸರ್ವೋ ಭವಾನಿತಿ ವದಂತಿ ಮುನಯಃ ಸರ್ವೇ ನತು ಸರ್ವಸ್ವರೂಪತಃ ಇತಿ ಪಾದ್ಮೆ. ಈ ಜಗತ್ತೆಲ್ಲವೂ ನಿನ್ನ ಅಧೀನ ಆದ್ರಿಂದ ನೀನೇ ಈ ಜಗತ್ತು ಅಂತ ಮುನಿಗಳು ವರ್ಣಿಸ್ತಾರೆ. ವಸ್ತುತಃ ಈ ಜಗತ್ತು ನೀನಲ್ಲ ಅಂತ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಅನ್ನುವ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಮಾಡುವಾಗ ಆಚಾರ್ಯರು ವಿವರಿಸ್ತಾರೆ. ಆ ದೃಷ್ಟಿಯಿಂದ ಇಲ್ಲಿ ಈ ಆಶ್ವಮೇಧಿಕ ಪರ್ವದಲ್ಲಿ ಬಂದಿರುವಂತಹ ಶ್ಲೋಕಗಳನ್ನ ತಿಳಿದುಕೋಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.